ಗಂಗಾಪುರ ಅನ್ನುವ ಊರಿನಲ್ಲಿ ರತ್ನ ಚಾಂದಿನಿ ಅನ್ನುವ ಅತ್ತೆ ಸೊಸೆಯರಿದ್ದರು. ಆ ಊರಿನ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ರತ್ನಂ ಟಿಫಿನ್ ಸೆಂಟರ್ ಹೋಟೆಲ್ ನಡೆಸುತ್ತಾ ಇದ್ದರು. ಆ ಊರಿನಲ್ಲಿ ರತ್ನಂ ಟಿಫಿನ್ ಸೆಂಟರ್ ಬಿಟ್ಟು ಬೇರೊಂದು ಇಲ್ಲದೆ ಇದ್ದುದರಿಂದ ಎಲ್ಲರೂ ರತ್ನಳ ಹೋಟೆಲ್ಗೆ ಬಂದು ಟೀ ಕುಡಿಯುತ್ತಾ ಇದ್ದರು, ಟಿಫಿನ್ ಮಾಡುತ್ತಿದ್ದರು. ದಿನದ ಹಾಗೆ ಆ ದಿನವೂ ಕೂಡ ಒಬ್ಬ ಸಾಧು ರತ್ನಳ ಹೋಟೆಲ್ಗೆ ಬಂದರು. ರತ್ನ ಸಾಧುವನ್ನು ನೋಡಿ ಸಂತೋಷಿಸಿದಳು. ಸ್ವಾಮಿಗಳಿಗೆ ನಮಸ್ಕಾರ. ವಿಜಯೋಸ್ತು. ಬನ್ನಿ ಸ್ವಾಮಿ, ಬಂದು ಹೀಗೆ ಕೂತ್ಕೊಳ್ಳಿ. ಸಾಧು ಏನು ಮಾತನಾಡದೆ ಬಂದು ಕುಳಿತುಕೊಂಡನು. ರತ್ನ ಸಾಧುವಿಗೆ ಟಿಫಿನ್ ಕೊಡುತ್ತಾಳೆ, ಗ್ಲಾಸ್ನಲ್ಲಿ ನೀರು ಕೊಡುತ್ತಾಳೆ. ಸಾಧು ಕಣ್ಣು ಮುಚ್ಚಿಕೊಂಡು ನಮಸ್ಕರಿಸುತ್ತಾನೆ. ನಂತರ ಸಾಧು ಕಣ್ಣು ತೆರೆದು ರತ್ನಳಿಗೆ ಆಶೀರ್ವದಿಸಿ ಟಿಫಿನ್ ಮಾಡುತ್ತಿದ್ದನು. ನಂತರ ನೀರು ಕುಡಿದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ದಿನವೂ ಸಾಧು ಬಂದು ಆಶೀರ್ವದಿಸಿ ಹೋಗುತ್ತಿದ್ದನು. ರತ್ನಳ ಹೋಟೆಲ್ ಬೆಳಗ್ಗೆ 7ರಿಂದ ರಾತ್ರಿ 8ರವರೆಗೆ ನಡೆಯುತ್ತಿತ್ತು. ಆ ದಿನ ರಾತ್ರಿ 8 ದಾಟಿತ್ತು. ಒಂದು ಪ್ಲೇಟ್ ಬಜ್ಜಿ ಉಳಿದು ಹೋಗಿತ್ತು. ಅದನ್ನು ಆಸೆಯಿಂದ ನೋಡುತ್ತಾಳೆ ಸೊಸೆ ಚಾಂದಿನಿ. ಆದರೆ ಅತ್ತೆ ರತ್ನ ಮಾತ್ರ ಯಾರಾದರೂ ಬರುತ್ತಾರಾ, ಯಾರಾದರೂ ಬಂದರೆ ಅವರಿಗೆ ಅದನ್ನು ಮಾರಿದರೆ 10 ರೂಪಾಯಿ ಬರುತ್ತೆ ಅಂತ ನೋಡುತ್ತಾ ಇರುತ್ತಾಳೆ. ಅತ್ತೆ, ಎಷ್ಟು ಎದುರು ನೋಡಿದ್ರೂ ಯಾರು ಬರೋದಿಲ್ಲ. ಈಗಾಗಲೇ ಟೈಮ್ ಬಹಳ ಆಗಿದೆ. ಅವರವರ ಮನೆಯಲ್ಲಿ ಅವರು ಉಂಡು ಮಲಗಿರ್ತಾರೆ. ಇನ್ನು ನಾವು ಏನಕ್ಕೆ ಹೇಳಿ? ಇನ್ನು ನಾವು ಕೂಡ ಹೋಟೆಲ್ ಮುಚ್ಚಿ ಮನೆಗೆ ಹೋಗೋಣ. ಹೋಗೋಣ ಸೊಸೆ, ಯಾರಾದ್ರೂ ಒಬ್ರಾದ್ರೂ ಬಂದೇ ಬರ್ತಾರಾ ಹೇಳು? ಅದಲ್ಲದೆ ಇನ್ನು ಊರಿಗೆ ಕೊನೆ ಬಸ್ಸು ಬಂದಿಲ್ಲ. ಆ ಬಸ್ಸಲ್ಲಿ ಒಬ್ರೋ ಇಬ್ರೋ ಇಳಿದು ಮನೆಗೆ ಹೋಗ್ತಾ ಅವರ ಮಕ್ಕಳಿಗಾಗಿ ಈ ಬಜ್ಜಿನ ತಗೊಂಡು ಹೋಗ್ಬಹುದಲ್ವಾ? ಸರಿ ಅತ್ತೆ, ಆ 10 ರೂಪಾಯಿ ನಾನೇ ಕೊಡ್ತೀನಿ. ಆ ಬಜ್ಜಿನ ನನಗೆ ಕೊಡಿ. ಮತ್ತೆ ಆಗಿನಿಂದ ಹೀಗೆ ಅದನ್ನ ನೋಡ್ತಾ ಕೂತ್ಕೊಳ್ಳೋ ಬದಲು ಆ ಮಾತು ಮೊದಲೇ ಹೇಳಿದ್ರೆ ಈ ವೇಳೆಗೆ ಹಾಯಾಗಿ ಮನೆಗೆ ಹೋಗಿ ಮಲಗ್ತಾ ಇದ್ವಲ್ಲ ಸೊಸೆ. ಆ ಮಾತು ಕೇಳಿ ಚಾಂದಿನಿ ಏನು ಮಾತನಾಡದೆ ತನ್ನ ಹತ್ತಿರವಿದ್ದ 10 ರೂಪಾಯಿ ಕೊಟ್ಟು ಆ ಬಜ್ಜಿಗಳನ್ನು ತೆಗೆದುಕೊಳ್ಳುತ್ತಾಳೆ. ನಿಮಗೆ ಸೊಸೆ ಈ ಹೋಟೆಲ್ನಲ್ಲಿ ಅರ್ಧ ಭಾಗ ಇರೋಳು, ಆದ್ರೂ ನಾನು ಕೂಡ ದುಡ್ಡು ಕೊಟ್ಟೆ ತಿನ್ಬೇಕಾಗುತ್ತಾ ಅತ್ತೆ? ನೋಡು ಸೊಸೆ, ಸೊಸೆಯಾಗಿ ನೀನು ಮನೆಯಲ್ಲಿ ನಿನ್ನ ಇಷ್ಟ ಬಂದ ಹಾಗೆ ಮಾಡ್ಕೊಂಡು ತಿನ್ನು. ಅಲ್ಲಿ ನಾನೇನು ಅನ್ನೋದಿಲ್ಲ. ಹೋಟೆಲ್ನಲ್ಲಿ ಅರ್ಧ ಪಾಲುದಾರಳಾಗಿ ಎಷ್ಟು ಬೇಕಾದ್ರೂ ಕೆಲಸ ಮಾಡು, ಆದ್ರೆ ವ್ಯಾಪಾರದಲ್ಲಿ ಮಾತ್ರ ಸ್ಥಳ ಇಲ್ಲದೆ ಇರ್ಬೋದತ್ತೆ, ಜಾಗ ಕೊಡಿ ಸಾಕು. ಏನು ನಿನ್ನ ಕಾಮಿಡಿ ಸಾಕು, ನಡಿ ಮನೆಗೆ ಹೋಗೋಣ. ನಾಳೆಗೆ ಸೌದೆ ಕೂಡ ಇಲ್ಲ, ಮತ್ತೆ ಬೆಳಗಾಗೋದ್ರೊಳಗೆ ಸೌದೆಗೆ ಹೋಗ್ಬೇಕು. ತಪ್ಪಲ್ವಲ್ಲ ಅತ್ತೆ ಎಂದು ಅತ್ತೆ ಸೊಸೆಯರಿಬ್ಬರು ಹೋಟೆಲ್ ಮುಚ್ಚಿ ಮನೆಗೆ ಹೋಗುತ್ತಾರೆ. ಮನೆ ಹತ್ತಿರ ಅವರ ಮಗ ಪ್ರಸಾದ್ ಎದುರು ನೋಡುತ್ತಾ ಇರುತ್ತಾನೆ. ಸ್ವಲ್ಪ ಹೊತ್ತಿಗೆ ಅವರು ಬರುತ್ತಾರೆ. ಬಾಬು, ನಿಮ್ಮಪ್ಪ ಹೇಗಿದ್ದಾರೋ? ಚೆನ್ನಾಗೇ ಇದ್ದಾರಮ್ಮ. ಅನ್ನ ತಿನ್ಸಿ ಔಷಧಿ ಹಾಕಿದ್ದೀನಿ ಈಗ್ಲೇ. ಆದ್ರೆ ನೀವು ಹೋಗಿ ತಿನ್ನಿ, ನಾನು ನಿಮ್ಮಪ್ಪನ ಹತ್ರ ಇರ್ತೀನಿ. ಅಪ್ಪ ಮಲಗಿದ್ದಾರೆ, ಮೂವರು ಸರಿ ತಿನ್ನೋಣ ಬಾ ಅಮ್ಮ. ನನಗೆ ಅನ್ನ ಬೇಡ, ಸೊಸೆ ನನಗೋಸ್ಕರ ಬಜ್ಜಿ ತಗೊಂಡ್ ಬಂದಿದ್ದಾಳೆ, ನಾನು ಅದನ್ನೇ ತಿಂತೀನಿ ಬಿಡು, ನೀವು ಅನ್ನ ತಿನ್ನಿ. ಆ ಮಾತು ಕೇಳಿ ಅಯೋಮಯವಾಗಿ ಅತ್ತೆಯನ್ನು ನೋಡುತ್ತಾಳೆ ಸೊಸೆ. ಏನ್ ಸೊಸೆ, ಬಜ್ಜಿ ತಗೊಂಡಿದ್ದು ನನಗಾಗಿ ಅಲ್ವಾ? ಆದ್ರೂ ನನ್ನ ಹತ್ರವೇ ಬಜ್ಜಿ ಇರುವಾಗ ಮತ್ತೊಂದು ಕಡೆ ಯಾಕೆ ತಗೊಂಡು ಬಂದಿ ಚಾಂದಿನಿ? ಅಮ್ಮ ಹಾಕೋ ಬಜ್ಜಿ ಚೆನ್ನಾಗಿರಲ್ವಾ? ಅತ್ತೆನೇ ಕೇಳಿ ನಾನು ಈ ಬಜ್ಜಿನ ಎಲ್ಲಿಂದ ತಗೊಂಡೆ ಅಂತ. ಬಾಬು, ಸೊಸೆ ನೀನು ಅನ್ಬೇಡ, ಅನ್ನ ತಿಂದು ಮಲ್ಕೊಳ್ಳಿ, ನನಗೆ ಬಜ್ಜಿ ಸರಿ ಹೋಗುತ್ತೆ ಬಿಡು ಎಂದು ಆ ಬಜ್ಜಿಯ ಪೊಟ್ಟಣ ತೆಗೆದುಕೊಂಡು ತನ್ನ ಬೆಡ್ರೂಮ್ಗೆ ಹೋಗುತ್ತಾಳೆ ರತ್ನ. ಮತ್ತೊಂದು ಮಾತು ಆಡದೆ ಕೋಪದಿಂದ ಅನ್ನ ತಿಂದು ತನ್ನ ರೂಮ್ಗೆ ಹೋಗುತ್ತಾಳೆ ಚಾಂದಿನಿ. ಬೆಳಗಾಗುತ್ತಲೇ ಕೋಳಿ ಕೂಗಿದ್ದರಿಂದ ರತ್ನ ನಿದ್ದೆಯಿಂದೆದ್ದಳು. ಮಲಗಿಕೊಂಡೇ ಇದ್ದ ತನ್ನ ಗಂಡನನ್ನು ನೋಡುತ್ತಾ ನಾನು ಸೌದೆಗಾಗಿ ಹೋಗಿ ಬರ್ತೀನಿ ಎಂದು ಹೇಳಿ ತನ್ನ ರೂಮಿನ ಹೊರಗೆ ಬಂದು ಚಾಂದಿನಿಯ ರೂಮ್ ಹತ್ತಿರ ಹೋಗುತ್ತಾಳೆ. ಬಾಗಿಲು ತಟ್ಟುತ್ತಾಳೆ. ಆದರೆ ಸೊಸೆ ಇನ್ನೂ ಮಲಗೇ ಇದ್ದಳು. ಎಷ್ಟು ಕರೆದರೂ ಚಾಂದಿನಿ ಹೇಳಲಿಲ್ಲ. ಇನ್ನು ಏನು ಮಾತನಾಡದೆ ಅತ್ತೆ ರತ್ನ ಕೊಡಲಿ ಹಗ್ಗ ತೆಗೆದುಕೊಂಡು ಟಾರ್ಚ್ ಹಾಕಿಕೊಂಡು ಊರಿಗೆ ಪಶ್ಚಿಮಕ್ಕೆ ಇರುವ ಕಾಡಿಗೆ ಹೋಗುತ್ತಾಳೆ. ಸೌದೆ ಒಡೆಯುತ್ತಾ ಹೋಟೆಲಲ್ಲಿ ಮಣ್ಣಿನ ಒಲೆ ಉಪಯೋಗಿಸೋದ್ರಿಂದ ಸೌದೆ ಅಗತ್ಯ ತುಂಬಾ ಇದೆ. ಆದ್ರಿಂದ ಪ್ರತಿದಿನ ಬೆಳಗಿನ ಜಾವನೇ ಬಂದು ಈ ಸೌದೆಗಾಗಿ ಕಾಡಿಗೆ ಬರಬೇಕಾಗಿ ಬರುತ್ತೆ ಎಂದು ಸೌದೆ ಒಡೆದು ಅವನ್ನು ಹಗ್ಗದಿಂದ ಕಟ್ಟಿ ನೆತ್ತಿಯ ಮೇಲಿಟ್ಟುಕೊಂಡು ತಿರುಗಿ ಕಾಡಿನಿಂದ ಬರುತ್ತಾ ಇರುವಾಗ ಅವಳಿಗೆ ಎದುರಾಗಿ ಸೊಸೆ ಚಾಂದಿನಿ ಬರುತ್ತಾಳೆ. ಅತ್ತೆ, ನನಗ್ ಕೊಡಿ, ನಾನು ಎತ್ಕೋತೀನಿ. ಬೇಡ ಸೊಸೆ, ಹೋಟೆಲ್ ಹತ್ರ ಬರ್ತಾ ಇದೆಯಲ್ಲ. ನನಗೆ ಹೇಳಲಿಕ್ಕಾಗ್ಲಿಲ್ಲ ಅತ್ತೆ. ಸರಿ ಬಿಡು ಸೊಸೆ, ಈಗ ನಾನು ಏನು ಅನ್ಲಿಲ್ವಲ್ಲ. ನೀನು ಮನುಷ್ಯಳೆ, ನಿನಗೂ ಕೈ ಕಾಲು ಎಳಿತಾ ಇರುತ್ತೆ, ತಲೆನೋವು ಬರ್ತಾ ಇರುತ್ತೆ.
ಹೋಟೆಲ್ನಲ್ಲಿ ಮಾಡಿ ಮನೇಲಿ ಮಾಡಿ ಸುಸ್ತಾಗತ್ತೆ ಸೊಸೆ. ನನಗೆ ಅಷ್ಟು ಮಾತ್ರ ಗೊತ್ತಿಲ್ವಾ ಅಂತೀಯಾ? ನೀವು ದೊಡ್ಡವರು ಅತ್ತೆ. ಅಲ್ಲ, ನೀವು ಅತ್ತೆ ಅಲ್ಲ, ಅಮ್ಮನ ತರಹದವರು. ಈ ಮಾತು ಕೇಳಿ ರತ್ನ ಏನು ಮಾತನಾಡದೆ ಅಲ್ಲಿಂದ ಮುಂದಕ್ಕೆ ನಡೆಯುತ್ತಿದ್ದಳು. ಅವಳ ಹಿಂದೆಯೇ ಸೊಸೆ ಚಾಂದಿನಿ ಕೂಡ ನಡೆಯುತ್ತಾ ಇದ್ದಳು. ಹಾಗೆ ಅತ್ತೆ ಸೊಸೆಯರಿಬ್ಬರು ನಡೆಯುತ್ತಾ ಹೋಟೆಲ್ನ ಹತ್ತಿರ ಬರುತ್ತಾರೆ. ಅವರ ಹೋಟೆಲ್ ಪಕ್ಕದಲ್ಲಿ ದೊಡ್ಡದಾಗಿ ಗ್ಲಾಸ್ಗಳಿಂದ ಕಟ್ಟಿದ ಹೋಟೆಲ್ ಕಾಣಿಸುತ್ತದೆ. ಹೂವಿನ ಜೊತೆ ಡೆಕೋರೇಷನ್ ಮಾಡಿರುತ್ತಾರೆ. ಅದನ್ನು ನೋಡಿ ಅವರಿಬ್ಬರು ಶಾಕ್ ಆಗುತ್ತಾರೆ. ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾರೆ. ಅತ್ತೆ, ಆ ಹೋಟೆಲ್ನ ನೋಡಿದ್ರಾ? ಸೊಸೆ, ಯಾರಾದರೂ ಹೋಟೆಲ್ ಇಡ್ಬೋದು, ಅದರಲ್ಲಿ ತಪ್ಪಿಲ್ಲ ಎಂದು ಸೌದೆ ಒಲೆ ಹಾಕಿ ಅತ್ತೆ ಸೊಸೆಯರಿಬ್ಬರು ಟಿಫಿನ್ ರೆಡಿ ಮಾಡುತ್ತಾ ಇರುತ್ತಾರೆ. ಯಾವತ್ತಿನ ಹಾಗೆ ಸಾಧು ಬಂದನು. ರತ್ನ ಅವನಿಗೆ ಟಿಫಿನ್ ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೊಳ್ಳುತ್ತಾಳೆ. ಸಾಧು ಅಲ್ಲಿಂದ ಹೊರಟು ಹೋದನು. ಆ ದಿನ ಹೋಟೆಲ್ ಓಪನ್ ಆಗುವ ದಿನವಾದ್ದರಿಂದ ಜನರನ್ನು ಆಕರ್ಷಿಸಬೇಕೆಂದು ಅಲ್ಲಿನ ಹೋಟೆಲ್ ಯಜಮಾನ ಮೊದಲಿಗೆ ಹೋಟೆಲ್ಗೆ ಬರುವ 10 ಜನಕ್ಕೆ ಟಿಫಿನ್ ಉಚಿತ ಎಂದು ಪ್ರಕಟಿಸುತ್ತಾನೆ. ಅದರಿಂದ ಅಲ್ಲಿಗೆ ಬಂದವರು ತಾ ಮುಂದು ನಾ ಮುಂದು ಎಂದು ಮುಗಿ ಬೀಳುತ್ತಾರೆ. ಆ ದಿನ ರತ್ನಳ ಹೋಟೆಲ್ಗೆ ಸರಿಯಾಗಿ ಕಸ್ಟಮರ್ಸ್ ಬರುವುದಿಲ್ಲ. 2-3 ಬರುತ್ತಾರೆ. ಎಲ್ಲರೂ ಹೊಸ ಹೋಟೆಲ್ಗೆ ಹೊರಟು ಹೋಗಿರುತ್ತಾರೆ. ಅದರಿಂದ ಅತ್ತೆ ಸೊಸೆಯರು ದುಃಖ ಪಡುತ್ತಾ ಮಾಡಿದ ಅಡಿಗೆಯ ಮೇಲಿನ ನೊಣ ಸೊಳ್ಳೆಗಳನ್ನು ಹೊಡೆಯುತ್ತಾ ಕುಳಿತುಕೊಳ್ಳುತ್ತಾರೆ. ಹಾಗೆಯೇ ದಿನಗಳು ಕಳೆಯುತ್ತಿದ್ದವು. ಹೊಸ ಹೋಟೆಲ್ ಬಂದಿದ್ದರಿಂದ ರತ್ನಳ ಹೋಟೆಲ್ಗೆ ಗಿರಾಕಿ ಬಿಟ್ಟು ಹೋಗುತ್ತದೆ. ಅದರಿಂದ ದುಡ್ಡು ಬರುವುದಿಲ್ಲ. ದಿನದಿನಕ್ಕೆ ತನ್ನ ಗಂಡನಿಗೆ ಎತ್ತಿಟ್ಟುಕೊಂಡ ದುಡ್ಡಿನಿಂದಲೇ ಸ್ವಲ್ಪ ದುಡ್ಡು ಖರ್ಚಾಗುತ್ತಾ ಇರುತ್ತದೆ. ಅದನ್ನು ನೋಡಿ ರತ್ನ ದುಃಖ ಪಡುತ್ತಿದ್ದಳು. ಒಂದು ದಿನ ರಾತ್ರಿ ಎಲ್ಲರೂ ಮಲಗಿದ ನಂತರ ಮನೆಯಿಂದ ರತ್ನ ಹೋಟೆಲ್ ಹತ್ತಿರ ಬರುತ್ತಾಳೆ. ಹೋಟೆಲನ್ನು ನೋಡುತ್ತಾಳೆ. ದುಃಖ ಪಡುತ್ತಾ ಅಳುತ್ತಾ ಇರುತ್ತಾಳೆ. ರತ್ನಂ ಹೋಟೆಲ್, ಇನ್ನು ಇದಕ್ಕೂ ನನಗೂ ನಾಳೆಯಿಂದ ಋಣ ತೀರಿ ಹೋಗುತ್ತೆ. ನನಗೆ ಈ ಹೋಟೆಲ್ ಮಾರಿಕೊಳ್ಳುವ ಪರಿಸ್ಥಿತಿ ಬರುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಆದರೆ ಈ ದಿನ ಅದೇ ನಡೀತಾ ಇದೆ ಎಂದು ಅಳುತ್ತಾ ಇದ್ದಳು. ಆಗ ಅಲ್ಲಿಗೆ ಸಾಧು ಬರುತ್ತಾನೆ. ಅಮ್ಮ, ನಾನು ಒಬ್ಬ ಸಾಧು. ನಾನು ನಿಮಗೆ ದುಡ್ಡು ಕೊಟ್ಟಿಲ್ಲ, ಆದರೆ ಅದು ತಿಳಿದು ಕೂಡ ದಿನವೂ ನನ್ನ ಹಸಿವು ತೀರಿಸಿದೆ ತಾಯಿ. ಅದಕ್ಕೆ ಕೃತಜ್ಞತೆಯಾಗಿ ನಾನು ನಿನಗೆ ಒಂದು ಮಾಯಾ ಒಲೆ ಕೊಡುತ್ತೀನಿ. ನೋಡಮ್ಮ, ಇದು ಒಂದು ಮಾಯಾ ಮಣ್ಣಿನ ಒಲೆ. ಸೌದೆ, ಗ್ಯಾಸು, ಸೀಮೆಎಣ್ಣೆ ಯಾವುದರ ಅಗತ್ಯವಿಲ್ಲದೆ ಕೆಲಸ ಮಾಡುತ್ತೆ. ಯಾವಾಗ ಬೇಕೆಂದರೂ ಆಗ ಬೆಂಕಿ ಉರಿಯುತ್ತದೆ. ಅಲ್ಲದೆ ಬೇಕಾದ ರುಚಿಯಾದ ಎಲ್ಲ ತರಹದ ಅಡುಗೆ ಹೊಸದಾಗಿ ಬಂದು ತಟ್ಟೆಗೆ ಬೀಳುತ್ತಿರುತ್ತದೆ ಎಂದು ಹೇಳಿ ಸಾಧು ಅಲ್ಲಿಂದ ಹೊರಟು ಹೋಗುತ್ತಾನೆ. ರತ್ನಳ ಹೋಟೆಲ್ ಮಾರನೇ ದಿನ ಹೊಸದಾಗಿ ಹೊಳೆಯುತ್ತಾ ಇರುತ್ತದೆ. ರತ್ನಂ ಒಲೆ ಮುಂದೆ ಕುಳಿತು ಒಲೆ ಉರಿಯುತ್ತಲೇ ಬೇಕೆಂದ ಸಾಮಾನು ಬಂದು ತಟ್ಟೆಗೆ ಬೀಳುತ್ತಾ ಇರುತ್ತದೆ. ಹಾಗೆ ಅಲ್ಲಿ ಟಿಫಿನ್ ಬಹಳ ರುಚಿಯಾಗಿರುತ್ತದೆ. ಆ ವಿಷಯ ಒಬ್ಬರಿಂದ ಒಬ್ಬರಿಗೆ ತಿಳಿಯುತ್ತಾ ಹೋಗುತ್ತದೆ. ಅದರಿಂದ ಜನರೆಲ್ಲ ರತ್ನಳ ಹೋಟೆಲ್ಗೆ ಬರುತ್ತಾರೆ. ದುಡ್ಡು ಒಟ್ಟಾಗುತ್ತದೆ. ರತ್ನ ಗಂಡ ವೀರಯ್ಯನಿಗೆ ಆಪರೇಷನ್ ಮಾಡಿಸುತ್ತಾಳೆ. ಸಾಧು ಕೊಟ್ಟ ಮಾಯಾ ಮಣ್ಣಿನ ಒಲೆಯಿಂದ ಅವರ ಕಷ್ಟ ತೀರಿ ಹೋಗಿ ಸಂತೋಷದಿಂದ ಜೀವಿಸುತ್ತಾರೆ. ಕೊಂಡಪಲ್ಲಿ ಗ್ರಾಮದಲ್ಲಿರುವ ರತ್ನಮ್ಮ ಗಂಡ ಚಂದ್ರಯ್ಯ ಸತ್ತು ಹೋದಾಗಿನಿಂದ ಮಗ ದಿನಕರನನ್ನು ನೋಡಿಕೊಳ್ಳುತ್ತಿದ್ದಳು. ದಿನಕರ್ ಟೌನ್ನಲ್ಲಿರುವ ಒಂದು ಸ್ಟೀಲ್ ಶಾಪ್ನಲ್ಲಿ ಕೆಲಸ ಮಾಡುತ್ತಾ ಬಂದ ದುಡ್ಡನ್ನು ತಂದು ತಾಯಿಗೆ ಕೊಡುತ್ತಿದ್ದನು. ತಾಯಿ ಮಕ್ಕಳಿಬ್ಬರು ದುಡ್ಡಿನ ಮನುಷ್ಯರು. ಅಮ್ಮ, ಈ ದಿನ ಸಂಬಳದ ದುಡ್ಡು ಬಂದಿದೆ ಅಲ್ವಾ? ಅದಕ್ಕೆ ಕೋಳಿ ಸಾರು, ಮೀನಿನ ಸಾರು, ಮೊಟ್ಟೆ ಅಡುಗೆ ಮಾಡಬಹುದಲ್ಲ? ಹಾಗೆ ಮಾಡೋಣ. ನಾನು ಕೂಡ ತಿನ್ಬೇಕು ಅಂತಿದೆ. ಹೋಗಿ ತಗೊಂಡ್ ಬಾ ಹೋಗು ಎಂದು ಮಗ ಕೊಟ್ಟ ಸಂಬಳದ ದುಡ್ಡಿನಿಂದ ಸ್ವಲ್ಪ ದುಡ್ಡನ್ನು ತೆಗೆದು ಅವನಿಗೆ ಕೊಡುತ್ತಾಳೆ. ದುಡ್ಡು ತೆಗೆದುಕೊಂಡು ಮನೆಯಿಂದ ಹೋಗುತ್ತಿರುವಾಗ ಎದುರಿನಿಂದ ಪಂಡಿತ ಪರಮೇಶ್ವರ್ ಬರುತ್ತಾನೆ. ಅದನ್ನು ನೋಡಿದ ರತ್ನ, ಬಾರಯ್ಯ ಪಂಡಿತ, ನಾ ಹೇಳಿದ್ದು ಏನ್ ಮಾಡ್ದೆ? ಅದಕ್ಕೆ ಅಲ್ವಾ ತಾಯಿ ಬಂದಿದ್ದು. ಹುಡುಗನಿಗೆ ಒಂದು ಒಳ್ಳೆ ಸಂಬಂಧ ತಂದಿದ್ದೀನಿ. ಮೊದಲು ವರದಕ್ಷಿಣೆ ಎಷ್ಟು ಕೊಡ್ತಾರ ಹೇಳು, ಅದು ಒಳ್ಳೇದ ಅಲ್ವಾ ಅಂತ ನಾನು ಹೇಳ್ತೀನಿ. ಎಲ್ಲ ಸೇರಿ 2 ಲಕ್ಷದವರೆಗೂ ಕೊಡ್ತಾರಮ್ಮ. ಆ ಮಾತು ಕೇಳಿ ರತ್ನಳ ಮುಖ ಬೆಳಗಿ ಹೋಯಿತು. ತಕ್ಷಣ ತನ್ನಲ್ಲಿ ತಾನು, ನನ್ನ ಮಗ ಓದಿರೋ ಓದ್ಗೂ ಮಾಡ್ತಾ ಇರೋ ಕೆಲ್ಸಕ್ಕೂ ಬರ್ತಾ ಇರೋ ಸಂಬಳಕ್ಕೂ ಈ ವರದಕ್ಷಿಣೆ ಬಹಳ ಹೆಚ್ಚು. 50,000ಕ್ಕಿಂತ ಹೆಚ್ಚು ಕೊಡೋದಿಲ್ವೇನೋ ಅಂದ್ಕೊಂಡಿದ್ದೆ. ಹೋಗ್ಲಿ ಬಿಡು, 2 ಲಕ್ಷಗಳು ಕೊಡ್ತಾ ಇದ್ದಾರಲ್ಲ, ಈ ಸಂಬಂಧವನ್ನು ಕಾಯಂ ಮಾಡು ಅಂತ ಹೇಳ್ತೀನಿ ಎಂದು ಮಾತನಾಡದ ಹಾಗೆ ಗರಬಡಿದವಳ ಹಾಗೆ ಇದ್ದುದನ್ನು ನೋಡಿದ ಪಂಡಿತ, 2 ಲಕ್ಷ ವರದಕ್ಷಿಣೆ ಅಂತಲೇ ಸಂತೋಷ ತಡಿಲಾರ್ದೆ ಸತ್ತು ಹೋದ್ಲೋ ಏನೋ. ಅಂದ್ರೆ ನನ್ನ ಸಂಭಾವನೆ ಉಷ್ಕಾಕಿನೇ.
ಆ ಮಾತುಗಳು ಕೇಳಿ ರತ್ನ ಈ ಲೋಕಕ್ಕೆ ಬಂದು, ಪಂಡಿತ, ನಾನು ಹೇಳಿದ್ದೆ ಅಲ್ಲ, ನೀನು ಎಷ್ಟು ಹೆಚ್ಚಿನ ವರದಕ್ಷಿಣೆ ತಂದ್ರೆ ನಿನಗೆ ಅಷ್ಟು ಹೆಚ್ಚಿನ ಸಂಭಾವನೆ ಸಿಗುತ್ತೆ ಅಂತ. ಅದು ಎಲ್ಲ ಸೇರಿ ಒಂದೇ ಸಲ ಹೆಚ್ಚು ಮೊತ್ತ ಕೊಡ್ತೀನಿ. ಆ ಮಾತು ಕೇಳಿ ಪಂಡಿತ ಪರಮೇಶ ಸಂತೋಷಿಸುತ್ತಾನೆ. ಆ ಹೊತ್ತಿಗೆ ಹೊರಗೆ ಹೋದ ಮಗ ದಿನಕರ್ ಕೋಳಿ, ಮೀನು, ಮೊಟ್ಟೆಗಳು, ಕೂಲ್ ಡ್ರಿಂಕ್ಸ್ ತೆಗೆದುಕೊಂಡು ಮನೆಗೆ ಬರುತ್ತಾನೆ. ಬಾ ಮಗು, ಸರಿಯಾದ ಸಮಯಕ್ಕೆ ಬಂದೆ. ಪಂಡಿತ ನಿನಗೆ 2 ಲಕ್ಷ ವರದಕ್ಷಿಣೆ ಕೊಡೋ ಸಂಬಂಧ ತಂದಿದ್ದಾನೆ. ಅವನು ವಿವರ ಹೇಳ್ತಾನೆ, ಬಾ ಇಲ್ಲಿ ಬಂದು ಕೂತ್ಕೋ ಎಂದು ಹೇಳುತ್ತಲೇ ದಿನಕರ್ ತಾನು ತೆಗೆದುಕೊಂಡು ಬಂದ ಸಾಮಾನನ್ನು ಅಡಿಗೆ ಮನೆಯಲ್ಲಿಟ್ಟು ಬಂದು ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾನೆ. ಪಂಡಿತ ಹುಡುಗಿಗೆ ಸಂಬಂಧಿಸಿದ ವಿವರಗಳನ್ನೆಲ್ಲ ಹೇಳಿದನು. ಅದನ್ನು ಕೇಳಿ ದಿನಕರ್, ರತ್ನ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ. ಅದರಿಂದ ದಿನಕರನ ಮದುವೆ ಕವಿತಳ ಜೊತೆ ಬ್ರಹ್ಮಾಂಡವಾಗಿ ನಡೆಯುತ್ತದೆ. ಅಂದುಕೊಂಡ ಹಾಗೆ ಕವಿತಳ ತಂದೆ ಸಮಯಕ್ಕೆ ವರದಕ್ಷಿಣೆ ದುಡ್ಡು ಮೊದಲೇ ಕೊಡುತ್ತಾನೆ. ಮನೆಗೆ ಬಂದ ಹೊಸದರಲ್ಲಿ 1 ವಾರ ದಿನ ದಿನಕರ ಕವಿತಳ ಹತ್ತಿರ ಚೆನ್ನಾಗಿಯೇ ಇರುತ್ತಾನೆ. ನಂತರ ಒಂದು ದಿನ, ನನಗೆ 1 ಲಕ್ಷ ರೂಪಾಯಿ ಬೇಕು. ಹೋಗಿ ನಿಮ್ಮ ಅಪ್ಪಂಗೆ ಹೇಳಿ 2 ದಿನದಲ್ಲಿ ದುಡ್ಡು ಹೊಂದಿಸಿ ಕೊಡು ಅಂತ ಹೇಳು. ನಾನು ಹೇಳೋದಿಲ್ಲ. ಈಗಾಗಲೇ ನಮ್ಮಪ್ಪ ಮದುವೆಗೆ ಅಂತ ಮನೆ ಹೊಲ ಮಾರಾಟ ಮಾಡಿ ಬಾವಿ ಹತ್ರ ಇರುವ ಗುಡಿಸಿನಲ್ಲಿದ್ದಾನೆ. ಈಗ ನಾನು ಹೋಗಿ ಅಷ್ಟು ದುಡ್ಡು ತಗೊಂಡ್ ಬಾ ಅಂತ ಹೇಳಿದರೆ ಮಾರೋದಕ್ಕೆ ಕೂಡ ಏನೂ ಇಲ್ಲ. ಕೊಡೋದಕ್ಕೆ ನಮ್ಮ ಅಪ್ಪನ ಹತ್ತಿರ ಚಿಲ್ಲರೆ ಕಾಸು ಕೂಡ ಇಲ್ಲ. ಆ ದಿನದಿಂದ ಮೊದಲಾಗಿ ತಾಯಿ ಮಗ ಇಬ್ಬರು ಹೆಚ್ಚಿನ ವರದಕ್ಷಿಣೆ ಬೇಕು ಎಂದು ಕವಿತಳಿಗೆ ಹೊಡೆಯುತ್ತಿದ್ದರು. ಸೌಟು ಕಾಯಿಸಿ ಬರೆ ಇಡುತ್ತಾ ಇದ್ದರು. ಆದರೂ ಎಲ್ಲ ಸಹಿಸುತ್ತಾ ಇದ್ದಳು. ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರುತ್ತಿದ್ದಳು. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತಿತ್ತು. ಒಂದು ದಿನ ರಾತ್ರಿ 11 ದಾಟಿತ್ತು. ಊರೆಲ್ಲ ನಿದ್ದೆ ಹೋಗುತ್ತಿತ್ತು. ತಾಯಿ ರತ್ನ, ಮಗ ದಿನಕರ್ ಮಾತ್ರ ಮಲಗದೆ ಹಾಲ್ನಲ್ಲಿರುವ ಸೋಫಾದಲ್ಲಿ ಕುಳಿತುಕೊಂಡು ಟಿವಿ ನೋಡುತ್ತಾ ಇದ್ದರು. ಕವಿತಾ ಬೆಳಗಿನಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಚಾಪೆ ಮೇಲೆ ಮಲಗಿರುತ್ತಾಳೆ. ತಲೆಗೆ ಬಟ್ಟೆ ಕಟ್ಟಿಕೊಂಡು ಇರುತ್ತಾಳೆ. ಕೆನ್ನೆಯ ಮೇಲೆ ಕೈಬೆರಳ ಗುರುತಿರುತ್ತದೆ. ಸುಟ್ಟ ತನ್ನ ಬಲಗೈಯನ್ನು ನೋಡಿಕೊಂಡು ದುಃಖಿಸುತ್ತಿದ್ದಳು ಕವಿತಾ. ದೇವ್ರೇ, ಮತ್ತೊಂದು ಜನ್ಮ ಅಂತ ಇದ್ರೆ ಮಾತ್ರ ನನ್ನನ್ನು ಹೆಣ್ಣಾಗಿ ಹುಟ್ಟಿಸ್ಬೇಡ, ಹಾಗಂತ ಗಂಡಾಗಿ ಕೂಡ ಹುಟ್ಟಿಸ್ಬೇಡ ತಂದೆ. ಯಾವ ಸಾಧು ಪ್ರಾಣಿಯನ್ನಾಗಿ ಆದರೂ ಹುಟ್ಟಿಸು. ಅದು ಆಗಲ್ಲ ತಾಯಿ ಅಂತೀಯಾ? ಆಗ ಬಹಳ ದುಡ್ಡಿರುವ ಮನೆಯ ಹುಡುಗಿ ಹಾಗೆ ಹುಟ್ಟಿಸು. ಆಗ ನನ್ನ ಅತ್ತೆ ನನ್ನ ಗಂಡನಿಗೆ ಇಂತಹ ಅಧಿಕ ವರದಕ್ಷಿಣೆಯ ಮಹಾಮಾರಿಯಿಂದ ತಪ್ಪಿಸಿಕೊಳ್ತೀನಿ, ಪ್ರಾಣದಿಂದ ಇರ್ತೀನಿ ಎಂದು ಬೇಡಿಕೊಳ್ಳುತ್ತಾ ಕಣ್ಣು ಒದ್ದೆ ಮಾಡುತ್ತಾಳೆ. ಆಕೆಯ ಕಣ್ಣಿನಿಂದ ನೀರು ಧಾರೆಯಾಗಿ ಹರಿಯುತ್ತಾ ಇರುತ್ತದೆ. ಅರ್ಧ ಗಂಟೆ ನಂತರ ಕವಿತಾ ನಿದ್ದೆಯೊಳಗೆ ಜಾರಿಕೊಳ್ಳುತ್ತಾಳೆ. ನಿಧಾನವಾಗಿ ದಿನಕರ್ ಹಾಲ್ನಿಂದ ತನ್ನ ಬೆಡ್ರೂಮ್ಗೆ ಬಂದು ಕವಿತಾ ಮಲಗಿದ್ದಾಳೋ ಇಲ್ಲವೋ ನೋಡುತ್ತಾನೆ. ಕವಿತಾ ಮಲಗಿದ ವಿಷಯ ಅರ್ಥವಾಗುತ್ತದೆ. ಹಾಲ್ಗೆ ಬಂದು ತನ್ನ ತಾಯಿಯ ಹತ್ತಿರ, ಅಮ್ಮ, ಕವಿತಾ ಮಲಗಿದ್ದಾಳೆ. ನಾವು ಅಂದ್ಕೊಂಡಿದ್ದು ಮಾಡೋಣವಾ? ಮಾಡೋಣ ಅಲ್ಲ ಕಣೋ, ಮಾಡಲೇಬೇಕು ಎಂದು ಇಬ್ಬರು ಹಾಯಾಗಿ ಚಾಪೆಯ ಮೇಲೆ ಮಲಗಿದ್ದ ಕವಿತಳ ಹತ್ತಿರ ಬರುತ್ತಾರೆ. ಇನ್ನು ಏನು ತಡ ಮಾಡದೆ ಕವಿತಳಿಗೆ ಎಚ್ಚರವಾದರೆ ಆಗ ಅರಚುತ್ತಾಳೆ, ಹೊಡೆಯುತ್ತಾಳೆ, ಗಲಾಟೆ ಮಾಡುತ್ತಾಳೆ. ಮಲಗಿದ್ದ ಕಾರಣದಿಂದ ಅಂದುಕೊಂಡ ಕೆಲಸ ಪೂರ್ತಿ ಮಾಡಬೇಕು ಎಂದು ದಿನಕರ್ ಕವಿತಾ ಅರಚದೇ ಇರುವ ಹಾಗೆ ಬಾಯಿಗೆ ಪ್ಲಾಸ್ಟರ್ ಹಾಕುತ್ತಾನೆ. ರತ್ನ ತನ್ನ ಕಾಲಿನಿಂದ ಅವಳ ಕಾಲನ್ನು ಗಟ್ಟಿಯಾಗಿ ಹಿಡಿದಳು. ದಿನಕರ್ ತಕ್ಷಣ ಹಗ್ಗದಿಂದ ಕಾಲನ್ನು ಕಟ್ಟಿದನು. ಗಬಕ್ಕೆಂದು ಕಣ್ಣು ತೆರೆಯುತ್ತಾಳೆ ಕವಿತಾ. ದಿನಕರ್ ಕವಿತಳ ಕೈಯನ್ನು ಕೂಡ ಕಟ್ಟಿದನು. ಕವಿತಳನ್ನು ಭುಜದ ಮೇಲೆ ಹಾಕಿಕೊಂಡು ಮನೆಯಿಂದ ಹೊರಗಿರುವ ಬಾವಿಯ ಹತ್ತಿರ ಬರುತ್ತಾರೆ. ಕವಿತಾ ಅರಚುತ್ತಾ ಕಟ್ಟಿದ ಕೈಯಿಂದ ದಿನಕರನ ಬೆನ್ನನ್ನು ಹೊಡೆಯುತ್ತಾ ಇರುತ್ತಾಳೆ. ಕವಿತಾ ಅವರಿಗೆ ಏನೋ ಹೇಳಬೇಕು ಎಂದು ಅರಚುತ್ತಾ ಇದ್ದಳು. ಆದರೆ ಈಗ ಅವರು ಕೇಳುವ ಪರಿಸ್ಥಿತಿಯಲ್ಲಿಲ್ಲ. ಯಾರೂ ನೋಡ್ತಾ ಇಲ್ಲ, ತಕ್ಷಣ ಬಾವಿಯೊಳಗೆ ಹಾಕು ಎಂದು ತಾಯಿ ರತ್ನ ಹೇಳುತ್ತಲೇ ದಿನಕರ್ ತನ್ನ ಭುಜದ ಮೇಲಿದ್ದ ಕವಿತಳನ್ನು ಬಾವಿಗೆ ಹಾಕಿದನು. ಕವಿತಾ ನೀರಿನಲ್ಲಿ ಬಿದ್ದು ಸಾಯುತ್ತಾಳೆ, ಸತ್ತು ಹೋಗಿ ಬಿಡುತ್ತಾಳೆ ಎಂದು ತಾಯಿ ಮಗ ಬಾವಿಯ ಹತ್ತಿರದಿಂದ ಮನೆಯ ಒಳಗೆ ಹೋಗಿ ಪ್ರಶಾಂತವಾಗಿ ಮಲಗುತ್ತಾರೆ. ಬಾವಿಯಲ್ಲಿ ಬಿದ್ದ ಕವಿತಾ ಅಡಿಯ ಭಾಗಕ್ಕೆ ಹೋಗುತ್ತಿರುವಾಗ ಮಾಯಾ ದೇವಕನ್ಯೆ ಅಲ್ಲಿ ಪ್ರತ್ಯಕ್ಷವಾಗುತ್ತಾಳೆ. ಅಷ್ಟೇ, ಆ ಬಾವಿಯಲ್ಲಿ ಎಲ್ಲ ವಸ್ತುಗಳು ಹೊಳೆಯುತ್ತಾ ಇರುತ್ತದೆ. ಕೆಳಗೆ ಬೀಳುತ್ತಾ ಇದ್ದ ಕವಿತಳನ್ನು ನೋಡಿ ತನ್ನ ಕೈಯನ್ನು ಅಡ್ಡ ಹಿಡಿಯುತ್ತಾಳೆ. ಕವಿತಾ ಸೀದಾ ಕೆಳಗೆ ಬಂದು ಆ ದೇವಕನ್ಯೆಯ ಕೈಯಲ್ಲಿ ನಿಲ್ಲುತ್ತಾಳೆ. ದೇವಕನ್ಯೆ ಕಣ್ಣು ಮುಚ್ಚಿ ತೆರೆಯುತ್ತಾಳೆ. ಅಷ್ಟೇ, ಆ ಕಣ್ಣಿನಿಂದ ಬೆಳಕು ಹೊರಗೆ ಬಂದು ಕವಿತಳ ಮೇಲೆ ಬೀಳುತ್ತದೆ. ಅದರಿಂದ ಕವಿತಳ ಕಟ್ಟುಗಳು, ಏಟುಗಳು ಮಾಯವಾಗಿ ಬಿಡುತ್ತದೆ. ಆಗ ಕವಿತಾ ದೇವಕನ್ಯೆಯನ್ನು ನೋಡಿ ನಮಸ್ಕರಿಸುತ್ತಾಳೆ, ಅಳುತ್ತಾಳೆ, ದುಃಖ ಪಡುತ್ತಾಳೆ. ಆಗ ದೇವಕನ್ಯೆ ಸಮಾಧಾನಿಸುತ್ತಾಳೆ. ದುಃಖ ಪಡಬೇಡ, ನಿನಗೆ ಏನೂ ಆಗಲಿಲ್ಲವಲ್ಲ, ಇನ್ನು ಏನಕ್ಕೆ ಅಳುತ್ತಿದ್ದೀಯಾ?
ನಾನು ಅಳ್ತಾ ಇರೋದು ನನಗಾಗಿ ಅಲ್ಲ, ನನ್ನ ಹೊಟ್ಟೆನಲ್ಲಿರೋ ಮಗುಗಾಗಿ. ನಿನ್ನನ್ನು ನಿಮ್ಮವರೇ ಯಾಕೆ ಸಾಯಿಸಬೇಕು ಅಂದ್ಕೊಳ್ತಿದ್ದಾರೆ? ನಿಜಕ್ಕೂ ನಿನ್ನ ಕಥೆ ಏನು? ನಾನು ನಿನಗೆ ಯಾವ ವಿಧದಿಂದ ಸಹಾಯ ಮಾಡಬಲ್ಲೆ ಎಂದು ಕೇಳಿದ ದೇವಕನ್ಯೆಗೆ ತನ್ನ ಜೀವನದ ಕತೆ ಹೇಗೆ ಶುರುವಾಯಿತು ಎಂದು ಹೇಳಲಿಕ್ಕೆ ಶುರು ಮಾಡುತ್ತಾಳೆ ಕವಿತಾ. ಹಾಗೆ ನನ್ನನ್ನು ಹೆಚ್ಚಿನ ವರದಕ್ಷಿಣೆಗಾಗಿ ಎಷ್ಟು ಚಿತ್ರಹಿಂಸೆ ಕೊಟ್ಟರು. ನಿನಗೆ ಒಳ್ಳೆಯ ದಿನಗಳು ಬರುತ್ತದೆ ಎಂದು ಹೇಳಿ ಒಂದು ಪೆಟ್ಟಿಗೆಯಲ್ಲಿ ಬಂಗಾರ, ಮತ್ತೊಂದು ಪೆಟ್ಟಿಗೆಯಲ್ಲಿ ವಜ್ರಗಳನ್ನು ಕೊಟ್ಟು ಕವಿತಳನ್ನು ಬಾವಿಯಿಂದ ಹೊರಗೆ ಕರೆತಂದು ಬಿಡುತ್ತಾಳೆ. ಮಾರನೇ ದಿನ ಬೆಳಗಿನ ಜಾವದ ಹೊತ್ತಿಗೆ ಎದ್ದು ಹೊರಗೆ ಬಂದ ರತ್ನಳಿಗೆ ಎದುರು ಪೆಟ್ಟಿಗೆಯೊಂದಿಗೆ ನಗುತ್ತಾ ಕಾಣಿಸುತ್ತಾಳೆ ಕವಿತಾ. ಆಕೆಯನ್ನು ನೋಡಿ ಮೊದಲು ದೆವ್ವ ಎಂದು ಭಯಪಟ್ಟು ಗಟ್ಟಿಯಾಗಿ ಅರಚುತ್ತಾಳೆ. ಆ ಕೂಗಿಗೆ ದಿನಕರ್ ಹೊರಗೆ ಬಂದು ನೋಡುತ್ತಾನೆ. ಕವಿತಾ ಕಾಣಿಸುತ್ತಾಳೆ. ತನ್ನ ಹತ್ತಿರವಿರುವ 2 ಪೆಟ್ಟಿಗೆಗಳನ್ನು ತೆಗೆದು ತೋರಿಸುತ್ತಾಳೆ. ಅದರಲ್ಲಿರುವ ಬಂಗಾರವನ್ನು, ಡೈಮಂಡ್ಸ್ ಎಲ್ಲವನ್ನೂ ತೋರಿಸುತ್ತಾಳೆ. ಅದನ್ನು ನೋಡಿ ಅವರು ಸಂತೋಷಿಸುತ್ತಾರೆ. ಇದು ನನಗೆ ಬಾವಿಯಲ್ಲಿ ಸಿಕ್ಕಿದೆ. ಈ ಮಾತು ಕೇಳಿ ಏನೋ ಆಲೋಚಿಸಿದೆ ಬಾವಿಯಲ್ಲಿ ಡೈಮಂಡ್ಸ್ ಬಂಗಾರ ಇದೆ ಎಂದು ದಿನಕರ್ ಬಾವಿಯೊಳಗೆ ಹಗ್ಗದ ಸಹಾಯದಿಂದ ಇಳಿಯುತ್ತಾನೆ. ಅಲ್ಲಿ ಎಲ್ಲ ಕಡೆ ನೋಡುತ್ತಾನೆ. ಎಲ್ಲಿಯೂ ಎಂತಹ ಬಂಗಾರಗಳು ಕಾಣಿಸುವುದಿಲ್ಲ. ಎಲ್ಲ ಕಲ್ಲು ಮುಳ್ಳು ಕಾಣಿಸುತ್ತದೆ. ಬಂಗಾರ ಡೈಮಂಡ್ಸ್ಗಳಿಗೆ ಹುಡುಕಿ ಹುಡುಕಿ ಸುಸ್ತಾಗಿ ಮೇಲೆ ಬರುತ್ತಾನೆ. ಏಯ್, ನಿಜ ಹೇಳು, ಎಲ್ಲಿತ್ತು ಇದು? ಹೇಳಿದ್ನಲ್ಲ ಬಾವಿಯಲ್ಲಿ ಸಿಕ್ಕಿತು ಅಂತ. ಮತ್ತೆ ನಾನು ಬಾವಿಯೊಳಗೆ ಹೋಗಿ ನೋಡಿದ್ರೆ ಕಲ್ಲು ಮಾತ್ರ ಕಾಣಿಸಿತ್ತು, ಬಂಗಾರ ಡೈಮಂಡ್ಸ್ ಇಲ್ಲ. ಆಗ ಬಾವಿಯಿಂದ ಬೆಳಕು ಬಂದಿತು. ಮೂರ್ಖರು ಯಾವತ್ತೂ ಒಳ್ಳೆಯದನ್ನು ನೋಡುವುದಿಲ್ಲ. ಕವಿತಾ ನಗುತ್ತಾ ಬದುಕಿರುವ ಕಾಲದವರೆಗೆ ನೀವು ತಾಯಿ ಮಗನ ಪ್ರಾಣಕ್ಕೆ ಯಾವ ತರಹದ ಹಾನಿ ಇರುವುದಿಲ್ಲ. ಒಂದು ವೇಳೆ ಕವಿತಳಿಗೆ ಏನಾದರೂ ನಡೆಯಿತೋ? ಆ ಮಾತಿಗೆ ಭಯಪಟ್ಟು ಹೋಗುತ್ತಾರೆ ರತ್ನ, ದಿನಕರ್. ಬಾವಿಯಿಂದ ಬೆಳಕು ಮಾಯವಾಗಿ ಹೋಗುತ್ತೆ. ಆ ದಿನದಿಂದ ಕವಿತಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ.